ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಇದು ರೆಂಟಲ್ ಇನ್ಕಮ್ ಬರುವಂತಹ ಮನೆ ಗುಬ್ಲಾಲ ಸಹಾರ ಲೇಔಟಲ್ಲಿರುವಂಥದ್ದು. BBMP ಕನ್ವರ್ಷನ್ ಖಾತಾ 25ಕ್ಕೆ 47 ಇದೆ. ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರ್ಗಳು. 2 BHK 3 ಮನೆಗಳು, 1 BHK ಒಂದು ಟಾಪ್ ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಮತ್ತು 1 RK. ಇದು ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ರಸ್ತೆ CC ರೋಡು, 35 ಅಡಿ ವೈಡು. ಮನೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫ್ರಂಟ್ ಎಲಿವೇಷನ್ನು ಹಾಫ್ ಗೇಟ್ ಕೊಟ್ಟಿದ್ದಾರೆ, MS ಗೇಟು. ಅದಕ್ಕೆ ಫಂಡರ್ ಮೆಸ್ ಅಟ್ಯಾಚ್ ಮಾಡಿಕೊಟ್ಟಿರುವಂಥದ್ದು. ಬ್ರಿಕ್ಸ್ ವಾಲ್ ಕ್ಲ್ಯಾಂಡಿಂಗು, ಮನೆ ಹೆಸರು ಬರೆಯೋದಕ್ಕೋಸ್ಕರ. ಉಳಿದಿರೋದೆಲ್ಲ ನಿಮಗೆ ಟಫನ್ ಗ್ಲಾಸ್ 12 mm SS ರೇಲಿಂಗ್ಸ್ 304 ಗೇಜ್ ಅಟ್ಯಾಚ್ ಆಗಿ ಮತ್ತು ಸ್ಟ್ರಕ್ಚರ್ ಪೇಂಟಿಂಗ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ 2 BHKಗೆ ಬಾಲ್ಕನಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮನೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪಾರ್ಕಿಂಗು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಓಕೆ, 1x1 ಸೆರಾಮಿಕ್ ಟೈಲ್ಸು ಫ್ಲೋರಿಂಗು, 4 ಕಾರುಗಳು ನಿಂತ್ಕೊಳ್ಳೋ ಥರ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಈ ಗೇಟ್ ಓಪನ್ ಮಾಡಿದ ತಕ್ಷಣ ಬಲಭಾಗಕ್ಕೆ 4 ಮನೆಗಳಿಗೆ 4 ಸಿಲಿಂಡ್ರ್ ಮಾಡೋ ಥರ ಸೌಲಭ್ಯ ಇಲ್ಲಿ ಮಾಡಿಕೊಡ್ತಾರೆ, ಬರುತ್ತೆ. ಇಲ್ಲಿ ಸಿಲಿಂಡರ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಹಾಗೆ ಎಡಗಡೆ ಪ್ಯಾನ್ ಮಾಡಿದರೆ ಮೇಲ್ಗಡೆ ಕ್ಯಾಮ್ರಾ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಕಾವೇರಿ ಪಾಯಿಂಟ್ ಅಲ್ಲಿ ಬರುತ್ತೆ. ಮತ್ತು ಹಾಗೆ ಇಲ್ಲಿ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್, ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಗೋಗಿದೆ. ತೋರಿಸ್ಬಿಡ್ತೀನಿ. ಓಕೆ, ನೋಡ್ತಾ ಇದ್ದೀರಾ? ಪ್ರತಿಯೊಂದು ಮನೆಗೂ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಆಗೋಗಿದೆ. ಇದೇನಪ್ಪ ಇದು ಫುಲ್ ಓಪನ್ ಇದೆ ಅಂತ ಇದ್ದೀರಾ? ಇದು ಡಿಪೆಂಡ್ಸ್ ಆನ್ ಯುವರ್, ನಿಮಗೆ ಯಾವ ಥರ ಬೇಕೋ ಆ ಥರ ಕನ್ವರ್ಷನ್ ಮಾಡ್ಕೋಬೋದು. MS ಬೇಕಾದ್ರೆ MS, SS ಬೇಕಾದ್ರೆ SS. ಕುತ್ಕೊಂಡು ವ್ಯವಹಾರ ಮಾತಾಡಬೇಕಾದ್ರೆ ಅದು ಬರುತ್ತೆ, ಅಥವಾ ಮಾಡಿಕೊಡ್ತಾರೆ. ಅಲ್ಲಿ ನಲ್ಲಿ ಪಾಯಿಂಟ್ಗಳಿದೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಮನೆಗೆ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. 4 ಮನೆಗಳಿರೋದ್ರಿಂದ ನೋಡ್ತಾ ಇದ್ದೀರಾ, 4 ಚಾರ್ಜಿಂಗ್ ಸರ್ಕ್ಯೂಟ್ಗಳಿದೆ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಚಾರ್ಜಿಂಗ್ ಮಾಡ್ಕೋಬೋದು. ಸೆಟ್ ಬ್ಯಾಕ್ ಆ ಕಡೆಯಿಂದ ಹೋದರೆ 1 RK ಇದು. ಇದೊಂದು ಪಾರ್ಕಿಂಗ್ ಲೇಔಟು. ಇಲ್ಲಿ ಒಂದು, ನಾನು ನಿಂತಿರುವ ಸ್ಥಳದಲ್ಲಿ ಒಂದು, ಅಲ್ಲಿ ಮುಂದ್ಗಡೆ 2, 4 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. 14,000 ಲೀಟರ್ ಸಂಪಿದೆ. ಮತ್ತು ಬೋರ್ವೆಲ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನನ್ನ ಬಲ್ಭಾಗದಲ್ಲಿ ಸ್ಟೇರ್ ಕೇಸು, ಲಿಫ್ಟು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲೆಫ್ಟಲ್ಲಿ 1 RK ತೋರಿಸ್ಕೊಡ್ತೀನಿ ನೋಡಿ. ಸೆಟ್ ಬ್ಯಾಕು 4.5 ಅಡಿ ವೈಡ್ ಆಗಿದೆ, ಹಾಗಾಗಿ ಓಡಾಡ್ಬೋದು. ವಾಲ್ ಕ್ಲೈನಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಶಿಂಗು. ಇದೊಂದು RK. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸುತ್ತ, ನೋಡ್ತಾ ಇದ್ದೀರಾ? ಜಸ್ಟ್ ರೂಮ್ ಆ್ಯಂಡ್ ಕಿಚನ್ನು, ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗು, ಟೀಕ್ವುಡ್ ಡೋರು ಮತ್ತು ವಿಂಡೋ. ಈ ಕಡೆ ಹಾಲಲ್ಲಿ ವಾರ್ಡ್ರೋಬರ್ಗಳು. ಇದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮು, ಒಂದು ಕಿಚನ್. ಇದಕ್ಕೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, 10,000 ರಿಂದ 12,000 ರೂಪಾಯಿ ಅಥವಾ 15,000 ರೂಪಾಯಿ. KSIT ಕಾಲೇಜ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಸ್ಟೂಡೆಂಟ್ಗಳು ತುಂಬ ಡಿಮ್ಯಾಂಡಲ್ಲಿ ಇದ್ದಾರೆ. ಹೊರಗಡೆ ನೀವು ಜನ ನೋಡಿರ್ಬೋದು, ಮನೆ ನೋಡೋಕ್ಕಂತಲೇ ಬಂದಿರೋರು, ಅಂದರೆ ಬಾಡಿಗೆಗೆ ಕೇಳಕ್ಕೆ ಬಂದಿರೋರು ಅವರೆಲ್ಲರೂ ತುಂಬ ಡಿಮ್ಯಾಂಡ್ ಇದೆ. ಮತ್ತು ಏನಿದೆ, ಇಲ್ಲಿ ಲಿಫ್ಟ್ ಪ್ರಾವಿಷನ್ನು. ಇನ್ನೊಂದು ಕೋಟ್ ಎಂಟೈರ್ ಬಿಲ್ಡಿಂಗ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಲಿಫ್ಟ್ ಪ್ರಾವಿಷನ್ ಇಲ್ಲಿ. ಗೇಟಿಂದ ಬರ್ತೀರಾ, ಪಾರ್ಕಿಂಗ್ ಮಾಡ್ತೀರಾ, ಲಿಫ್ಟಲ್ಲಿ ಓಡಾಡ್ತೀರಾ. ಇದು ಈ ಮನೆಯ ಗ್ರೌಂಡ್ ಫ್ಲೋರು. ಸ್ಟೇರ್ ಕೇಸು, ಅದರ ಕೆಳಗಡೆ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಅಲ್ಲಿ ಓಪನ್ ಬಿಟ್ಟಿದ್ದಾರೆ ಇವರು. ಲಪೋತ್ರ ಆ್ಯಂಟಿಸ್ಕಿಡ್ ಗ್ರಾನೈಟು ಸ್ಟೇರ್ ಕೇಸಿಗೆ. 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಓಪನ್ ಸ್ಪೇಸ್ ಇದೆ. ನಿಮಗೆ ಅದೇ ಹೇಳಿದ್ನಲ್ಲ, ರೇಲಿಂಗ್ಸ್ ಯಾವ ಥರ ಬೇಕೋ ಆ ಥರ. ಇದು ಪಕ್ಕದ ಬಿಲ್ಡಿಂಗು. ಮೇಲಿಂದ ಕೆಳಗಡೆ ತೋರಿಸ್ಕೊಡ್ತೀನಿ ನೋಡಿ. ಗೆಳೆಯರೇ, ನಾನು ನಿಮಗೆ 1 ಫ್ಲೋರ್ 2 BHK ತೋರಿಸ್ಕೊಡ್ತೀನಿ. ಯಾಕೆಂದರೆ ಉಳಿದಿರುವಂತಹ 3 ಮನೆಗಳು ಆ್ಯಸ್ ಇಟ್ ಈಸ್ ಪಿನ್ ಟು ಪಿನ್ ಸೇಮ್ ಬರುತ್ತೆ. ಹಾಗಾಗಿ ನಾನು ನಿಮಗೆ ಟಾಪ್ ಫ್ಲೋರಲ್ಲಿರುವ ಮನೆನ ತೋರಿಸ್ಕೊಡ್ತೀನಿ, ಬನ್ನಿ. ಗೆಳೆಯರೇ, ನಾನು 3rd ಫ್ಲೋರಲ್ಲಿರುವ ಮನೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ನೋಡ್ತಾ ಇದ್ದೀರಾ? ಎಂಟ್ರಿ ಆಗೋಕ್ಕಿಂತ ಮುಂಚೆ ನಮಗೆ ಲಿಫ್ಟು ಸಿಗ್ತಾ ಇದೆ. ಹಾಗೆ ವಾಲ್ ಕ್ಲೈನಿಂಗು, ಸೆರಾಮಿಕ್ ಟೈಲ್ಸು, ಮ್ಯಾಟ್ ಫಿನಿಶಿಂಗು ವಿತ್ ಬಾರ್ಡರ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗು, SS ರೇಲಿಂಗ್ಸು 4.5 ಅಡಿ ಹೈಟಾಗಿ ಇದೆ. PVC ಫಾಲ್ ಸೀಲಿಂಗ್ ಇಂಡು POP ಮಾಡಿಕೊಟ್ಟಿರೋದು ವಿತ್ ಫ್ಯಾನ್ಸಿ ಲೈಟಿಂಗು. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ನೋಡ್ತಾ ಇದ್ದೀರಾ, ಮನೆ ಮುಂದೆ ಮತ್ತು ಹಿಂದ್ಗಡೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಂಡ್ವರೆಗೂ SS ರೇಲಿಂಗ್ಸ್ ಇದೆ. ಸೊ ಈ ಎಂಡಿಂದ ಈ ಎಂಡು ನಿಂತ್ಕೊಂಡು ನೋಡ್ಬೋದು ನೀವು.
ನಿಮಗೆ ಬೇಕಂದರೆ ಪ್ರೈವಸಿ ಒಂದು ಗೇಟ್ ಮಾಡಿಕೊಂಡ್ರೆ ಸಾಕು, ಆ ಕಡೆ ಈ ಕಡೆ ಬರಬಹುದು. ಓಕೆ, ಈಗ ಮನೆಯ ಮೇನ್ ಡೋರ್ ಏನಿದೆಯಲ್ಲ ಟೀ ಕುಡಲ್ಲಿ ಮಾಡಿಕೊಟ್ಟಿದ್ದಾರೆ. ಹಿಚ್ಚಿಂಗ್ ಗ್ಲಾಸು, ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ, 8 ಇಂಚಸ್ ವಾಸ್ಕಲ್ಲು. ಓಕೆ, ಡೋರ್ ಬಂದು ಈ ಥರ ಇದೆ. ಲೈಕ್ ಅದಕ್ಕಿನ್ನೂ PU ಪಾಲಿಶ್ ಆಗಬೇಕು, ಹೇಳಿದ್ದೀನಿ. ಎಂಟೈರ್ ಬಿಲ್ಡಿಂಗ್ ಇನ್ನೂ ಪೆಂಡಿಂಗ್ ಇದೆ. ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಕ್ಲೀನ್ನೆಸ್ ತುಂಬ ಪೆಂಡಿಂಗ್ ಇದೆ. ಚಿಕ್ಕ ಪುಟ್ಟ ಕೆಲಸ ಕೂಡ ಪೆಂಡಿಂಗ್ ಇದೆ. ಸರಿನಾ ಗೆಳೆಯರು, ಇದು ಒಂದು ಹಾಲು. ಈ ಹಾಲಲ್ಲಿ ನೋಡ್ತಾ ಇದ್ದೀರಾ, ಒಂದು ಯು ಶೇಪಲ್ಲಿ ಇಲ್ಲಿದ್ದ ಮತ್ತು ಅಲ್ಲಿ ಮತ್ತು ಈ ಕಡೆ ಭಾಗದಲ್ಲಿ ಸೋಫಾ ಸೆಟ್ನ ಇಟ್ಕೋಬಹುದು. ನಿಮಗೆ 4x5 ಇರುವಂತಹ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಸಿಗುತ್ತೆ. POP ಆ್ಯಂಡ್ PVC ಫಾಲ್ ಸೀಲಿಂಗು ಆ್ಯಂಡ್ ಅದರಲ್ಲಿ ಝೂಮರ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಈ ನನ್ನ ಬಲಭಾಗದಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ವಿತ್ ಕಾಮನ್ ಬಾತ್ರೂಮು. ನನ್ನ ಎಡಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ಆ್ಯಂಡ್ ಕಿಚನ್ನು, ಬಾಲ್ಕನಿ, ಯುಟಿಲಿಟಿ ಮಾಡಿಕೊಟ್ಟಿರುವಂಥದ್ದು. ಈಗ ನಾನು ಆ ವಿಂಡೋದಿಂದ ಈ ಕಡೆ ಹಿಂದ್ಗಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಹಾಲ್ನ ಲುಕ್ಕು ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ನಿಂತ್ಕೊಂಡು ಇಷ್ಟೋ ತನಕ ಅಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ. ಇದೊಂದು TV ಕ್ಯಾಬಿನೆಟ್ಟು, ವಾಲ್ ಮೌಂಟ್ ಮಾಡಿರುವಂಥದ್ದು. ಇಂಟೀರಿಯರ್ ವರ್ಕ್ ಸೂಪರಾಗಿ ಬಂದಿದೆ, ಫಿನಿಶಿಂಗು. ಸೋಫಾ ಸೆಟ್ ಬಗ್ಗೆ ಹೇಳಿದೆ. ನಾನು ನಿಂತಿರುವ ಸ್ಥಳದಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿ ಕೂಡ ವಾಲ್ ಇದೆ, ನೀವು ಅಲ್ಲೂ ಇಟ್ಕೋಬೋದು, ಇಲ್ಲೂ ಇಟ್ಕೋಬೋದು. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಗೆಳೆಯರೆ. ಇವಾಗ ನಾನು ನಿಮಗೆ ಒಂದು ಅಡುಗೆ ಮನೆ, ಒಂದು ಬೆಡ್ರೂಮ್ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಆ ಕಿಚನ್ಗೆ ಹೋಗೋದಕ್ಕೋಸ್ಕರ ಇಂಟೀರಿಯರ್ ವರ್ಕಲ್ಲಿ ಮಾಡಿಕೊಟ್ಟಿದ್ದಾರೆ ಆರ್ಚು, ಅದು CNC ಕಟ್ಟಿಂಗಿಂದಾಗಿರುತ್ತೆ. ಇಲ್ಲಿ ಆಪೋಸಿಟಲ್ಲಿ ನೀವು ಫ್ರಿಡ್ಜ್ ಪಾಯಿಂಟ್ ನೋಡ್ತಾ ಇದ್ದೀರಾ. ಮುಂದ್ಗಡೆಗೆ ಡೈನಿಂಗ್ ಹಾಲ್ನ ಇಟ್ಕೋಬಹುದು. ಇದು ಒಂದು ಮಾಸ್ಟರ್ ಬೆಡ್ರೂಮು. ಮತ್ತು ಅಡುಗೆ ಮನೆಗೆ ಮುಂಚೆ ನಮಗೆ ಸಿಗುವಂಥದ್ದು ಪೂಜಾ ರೂಮು. ಇದೊಂದು ಪೂಜಾ ರೂಮ್ ಆಗಿರುತ್ತೆ, ರೈಟ್. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಎಲ್ಲ ಪ್ಯಾಂಟ್ರಿ ಯೂನಿಟ್ ಥರ ಕೊಟ್ಟಿದ್ದಾರೆ. ಓವನ್ನು ಮಿಕ್ಸರ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಸರಿನಾ, ಈ ಎರಡರ ಮಧ್ಯದಲ್ಲಿ ಅಡುಗೆ ಮನೆ ಬರುತ್ತೆ. ಫಸ್ಟ್ ನಾನು ನಿಮಗೆ ಅಡುಗೆ ಮನೆ ತೋರಿಸ್ತೀನಿ, ಆಮೇಲೆ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಸೈಡ್ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ, ಸ್ಟ್ರೈಟಾಗಿದೆ. ಎಲ್ಲ ಲ್ಯಾಮಿನೇಷನ್ ಇಂಟೀರಿಯರ್ ವರ್ಕು, ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡ್ ಅಂಬರ್ಸ್ಗಳು, G ಪ್ರೊಫೈಲರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಇಲ್ಲಿ ಇರುತ್ತೆ. ಮತ್ತು ಗ್ಯಾಸ್ ಅಲ್ಲಿ, ಚಿಮ್ನಿನ ಅಲ್ಲಿ ಇಟ್ಕೋಬೋದು. ಆ ಥರ ಮಾಡಿಕೊಟ್ಟಿರೋದು. ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿ ಬಂದಿದೆ. ಓವರ್ ಹೆಡ್ ವಾರ್ಡ್ರೋಬರು. ಸರಿನಾ, ಇದು ಒಂದು ಅಡುಗೆ ಮನೆ. ನೀವು ಫ್ರಿಡ್ಜ್ನ ಆ ಮೂಲೆಯಲ್ಲಿ ಇಟ್ಕೊಂಡು ಡೈನಿಂಗ್ ಟೇಬಲ್ನ ಬೇಕಾದರೆ ಈ ಕಡೆ ಮಾಡ್ಕೋಬಹುದು. ಜಾಗ ಇದೆ, ನೀವು ಯಾವ ಕಡೆ ಬೇಕಾದರೂ ಡೈನಿಂಗ್ ಟೇಬಲ್ನ ಇಟ್ಕೋಬಹುದು. ವೆಂಟಿಲೇಷನ್ಗೆ 3x4 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಹಾಗೆ ಆ ವಿಂಡೋ ಪಕ್ಕದಲ್ಲಿ ನಮಗೆ ಒಂದು ಯುಟಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಷೀನು ಅಥವಾ ಡಿಶ್ ವಾಷರ್ ಎರಡಕ್ಕೂ ಇಟ್ಕೊಳ್ಳೋ ಥರ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗು ಲಪೋತ್ರ ಮತ್ತು ವಾಲ್ ಕ್ಲೈನಿಂಗು 2x4 ವೆಟಿಫೈಡ್ ಟೈಲ್ಸು. ಇಲ್ಲಿ PVC ಫಾಲ್ ಸೀಲಿಂಗು. ವೆಲ್ ಡೆವಲಪ್ ಏರಿಯಾ ಇದಾಗಿರುತ್ತೆ. ಇದು ಗೋಲ್ಡನ್ ಪನೋರಮ್ ಅಪಾರ್ಟ್ಮೆಂಟು, ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ. ಇದು ಒಂದು ಅಡುಗೆ ಮನೆಯ ಲುಕ್ ಆಯಿತಾ. ಈಗ ಇದ್ರ ಪಕ್ಕದಲ್ಲಿ ನಮಗೆ ಒಂದು ಮಾಸ್ಟರ್ ಬೆಡ್ರೂಮು ಸಿಗುತ್ತೆ, ಅದು ತೋರಿಸ್ಕೊಡ್ತೀನಿ ನೋಡಿ. ಫಾಲ್ ಸೀಲಿಂಗ್ ಎಲ್ಲ ನೋಡ್ಕೊಳ್ಳಿ, ಸಿಂಪಲ್ಗೆ ಮಾಡಿದ್ದಾರೆ. ಎಲ್ಲ ಜಾತ್ರೆ ಎಲ್ಲ ಸಿಂಪಲ್. ಬಾಡಿಗೆ ಮನೆಯವರಿಗೆ ಎಷ್ಟು ಬೇಕು, ಏನೇನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಕೊಟ್ಟಿದ್ದಾರೆ ಇವರು. ಇದೊಂದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ನ ಇಟ್ಕೊಳ್ಳೋವಷ್ಟು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಆಗಲಿ, ಮತ್ತು ಬಾಲ್ಕನಿ, ಒಂದು ಬಿಗ್ ವಿಂಡೋ ಇಲ್ಲಿ ಸಿಗುವಂಥದ್ದು. ಹಾಗೆ ಇಲ್ಲಿ ನಮ್ಮ ಬಲಭಾಗದಲ್ಲಿ ವಾರ್ಡ್ರೋಬರ್, 3 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ. ಆ್ಯಂಡ್ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟು, ಡ್ರಾಯರ್ ಸಮೇತ. ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರ್ ಇದೆ. ಇದು ಬಾತ್ರೂಮು. ಸರಿನಾ, ಬಾತ್ರೂಮ್ ಇನ್ಬಿಲ್ಟ್ ಬೆಡ್ರೂಮಲ್ಲಿರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಬಾತ್ರೂಮ್ ಬಂದಿದೆ. ವಾಲ್ ಮೌಂಟ್ ಕಮೋಡ್, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ಇದು ನ್ಯಾಚುರಲ್ ಲೈಟಿಂಗಲ್ಲಿ ನೀವು ಬಾತ್ರೂಮ್ನ ನೋಡ್ತಾ ಇರೋದು. ಸರಿ, ಈಗ ಬಾಲ್ಕನಿ ಇದೆ. ಬಾಲ್ಕನಿನೂ ಅಷ್ಟೇ, ಒಂದು 4ರಿಂದ 5 ಚೇರ್ಗಳು ಹಾಕ್ಕೊಂಡು ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ. 3 ಹಾಕ್ಕೋಬೋದು. ಇದೆಲ್ಲ ಹೊರಗೈಯ ಲುಕ್ಕು ನೋಡಿದ್ದೀರಾ. ಈ ಬಾಲ್ಕನಿಯಿಂದ ಬೆಡ್ರೂಮು, ಬಾತ್ರೂಮ್ ಈ ಥರ ಇದೆ. ಸೂಪರಾಗಿ ಬಂದಿದೆ.
ಈಗ ಇದರ ಆಪೋಸಿಟ್ಟು ಅಂದರೆ ಈಗ ನಾನು ಅಡುಗೆ ಮನೆಯಿಂದ ಮತ್ತು ಬೆಡ್ರೂಮಿಂದ ಬಂದರೆ ಹಾಲು ಅಲ್ವಾ, ಈ ಕಡೆ ಪೂಜಾ ರೂಮಿಂದ ಆಪೋಸಿಟ್ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಕಾಮನ್ ಬಾತ್ರೂಮ್ ಆ್ಯಂಡ್ ಕಾಮನ್ ಬೆಡ್ರೂಮ್ ಸಿಗುತ್ತೆ ನೋಡಿ. ಇದು ಕಾಮನ್ ಬಾತ್ರೂಮು, ಇಲ್ಲಿ ಕಾಮನ್ ವಾಷಿಂಗ್ ಏರಿಯಾ, ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿ ಬರುತ್ತೆ ನಿಮಗೆ ವಿತ್ ಮಿರರಿಂಗು ಎಲ್ಲ. ಓಕೆ, ಈ ಬಾತ್ರೂಮ್ ಪಕ್ಕದಲ್ಲಿ ಬೆಡ್ರೂಮ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಬಾತ್ರೂಮ್ನ ತೋರಿಸ್ಬಿಡ್ತೀನಿ. ಈ ಕಾಮನ್ ಬಾತ್ರೂಮ್ಗಿಂತ ಮಾಸ್ಟರ್ ಬೆಡ್ರೂಮ್ ಏನಿದೆಯಲ್ಲೋ ಅದೇ ಥರ ದೊಡ್ಡದಾಗಿ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ವಾಲ್ ಲ್ಯಾಂಡಿಂಗು, ಟಾಪ್ ಟು ಬಾಟಮ್ ವಾಲ್ ಮೌಂಟ್ ಕಮೋಡು, ಜಾಗವಾರ್ ಫಿಟ್ಟಿಂಗ್ ಸಿಗುತ್ತೆ. ಎಲ್ಲ ವಾಸ್ಕಲ್ ವಿಂಡೋ ಪ್ರತಿಯೊಂದು ಟೀ ಕುಡ್ಡಿಂದಾಗಿರುತ್ತೆ. ಇದೊಂದು ಕಾಮನ್ ಬೆಡ್ರೂಮ್. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು. ಫ್ಲೋರಿಂಗ್ ಎಲ್ಲ ಗ್ರ್ಯಾನೈಟು, ಸ್ಟಡಿ ಕ್ಯಾಬಿನೆಟ್ ಇದೆ, ಬುಕ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಇದೆ, POP ಫಾಲ್ ಸೀಲಿಂಗು. ಓಕೆನಾ, ಇದೊಂದು ಕಿಂಗ್ ಸೈಜ್ ಕಾಟ್ ಅಲೈನ್ಮೆಂಟು. ವೆಂಟಿಲೇಷನ್ಗೆ 4x4 ಇರುವಂತಹ ಬಿಗ್ ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪಕ್ಕದಲ್ಲಿ ಮಿರರ್ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಮಾಡ್ಕೋಬಹುದು. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್, ಓವರ್ ಹೆಡ್ ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕಾಮನ್ ಬೆಡ್ರೂಮ್ನ ಲುಕ್ಕು. ಟೋಟಲ್ ಎಂಟೈರ್ ನಾನು ನಿಮಗೆ 2 BHK ಯಾವ ಥರ ಇದೆ ಅಂತ ಹೇಳ್ಕೊಟ್ಟಿದ್ದೀನಿ, ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಉಳಿದಿರುವಂತಹ ಇನ್ನೂ 2 ಮನೆಗಳು ಬರುತ್ತೆ. ಏನು ಪಿನ್ ಟು ಪಿನ್ನು ಏನು ಚೇಂಜ್ ಇಲ್ಲ, ಸರಿನಾ. ಈಗ ನಾನು ನಿಮಗೆ ಟಾಪ್ ಫ್ಲೋರಲ್ಲಿ 1 BHK ಇದೆ, ಅದನ್ನ ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಡಿಸ್ಕ್ರಿಪ್ಷನ್ನಾಗಲಿ ಲೊಕೇಶನ್ ಬರುತ್ತೆ ಮತ್ತು ಓನರ್ ನಂಬರು ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಬಹುದು. ಏನಾದ್ರು ಡೌಟ್ ಇದ್ದರೆ ಅವ್ರಿಗೆ ಕೇಳ್ಕೊಬಹುದು, ಸರಿನಾ. ಇದು ತಿಂಗಳಿಗೆ 1,40,000 ರೂಪಾಯಿ ಬಾಡಿಗೆ ಬರುತ್ತೆ. ತುಂಬ ವರ್ತಿದೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು, ಗೊತ್ತಲ್ಲ. ಲಿಫ್ಟ್ ಮೇಂಟೆನೆನ್ಸ್ ಅಂದರೆ ಎಲ್ಲ ಮೆಕ್ಯಾನಿಕಲ್ ಐಟಮ್ ಇರುತ್ತೆ. ಇದು ಓಪನ್ ಟೆರಸ್ ಹಾಫ್ 1 BHK ಬರುತ್ತೆ. ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಬೀಮ್ ಎಲ್ಲ ಇದೆ, ಅಂದರೆ ಪಿಲ್ಲರ್ಗಳಿದೆ. ಫ್ಯೂಚರಲ್ಲಿ ಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು. ಇದು 1 BHK ನಾರ್ತ್ ಫೇಸ್ ಡೋರ್ ಕೊಟ್ಟಿದ್ದಾರೆ. ಇಲ್ಲಿದ್ದ ವ್ಯೂ ನೋಡಿ ಹೇಗಿದೆ. ಇದು ಗೋಲ್ಡನ್ ಪನೋರಮಾ, ಅದೆಲ್ಲ ಕರಿಷ್ಮಾ ಹಿಲ್ಸು. ಇದ್ರ ಮೇಲ್ಗಡೆ ಹೋಗಿ ಮತ್ತೆ KCT ಕಾಲೇಜು ಮತ್ತು ಮೆಟ್ರೋ ಸ್ಟೇಷನ್ನ ತೋರಿಸ್ಕೊಡ್ತೀನಿ. 1 BHK ಬಗ್ಗೆ ತೋರಿಸ್ತೀನಿ ನೋಡಿ. ವಾಷಿಂಗ್ ಏರಿಯಾ ಇದೆ ಮತ್ತು ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇದು ತುಂಬ ಇಷ್ಟಪಡ್ತೀರ. ಟೀಕುಡ್ ಡೋರು. ಇನ್ನೂ ಕೆಲಸ ಇದೆ, ಹಾಗಾಗಿ ಪೇಪರ್ ಅಂಟಿಸಿದ್ದಾರೆ. ಇದೊಂದು ಬೆಡ್ರೂಮು, ಇದೊಂದು ಹಾಲು, ಬಾತ್ರೂಮಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಅಡುಗೆ ಮನೆಯನ್ನು ನೋಡ್ತಾ ಇದ್ದೀರಾ. ಸ್ಟ್ರೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಅಡುಗೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಬಾಕ್ಸ್ ಮಾಡಿಕೊಟ್ಟಿದ್ದಾರೆ. ಫ್ರಿಜ್ ಪಾಯಿಂಟಲ್ಲಿ ಆಪೋಸಿಟ್ ಬರುತ್ತೆ. ಕ್ಲೀನಾಗಿ ತೋರಿಸ್ಬಿಡ್ತೀನಿ. ಇಲ್ಲಿಂದ ಒಂದು ಐಡಿಯಾ ಬರುತ್ತೆ ನೋಡಿ. ಮೇನ್ ಡೋರಿಂದ ಎಂಟ್ರಿ ಆಗ್ತಾ ಇದ್ದಂಗೆ ಹೊರಗಡೆ ಬರೋ ಗಾಳಿ ಬೆಳಕೆಲ್ಲ ಮನೆ ಒಳಗಡೆ ಬಂದುಬಿಡುತ್ತೆ. ಸೂಪರಾಗಿದೆ ಅಲ್ವಾ. ಓಕೆ, ಇವಾಗ ಹಾಲ್ ತೋರಿಸ್ತೀನಿ ನೋಡಿ. TV ಕ್ಯಾಬಿನೆಟ್ ಇಲ್ಲಿದೆ. ಇದೊಂದು ಹಾಲ್. ನೀವು ಸೋಫಾನ ಈ ಮನೆಗೂ ಕೂಡ ಸ್ಟ್ರೈಟಾಗಿ ಅಲ್ಲೂ ಹಾಕ್ಕೋಬೋದು, ಇಲ್ಲಿ L ಶೇಪಲ್ಲೂ ಹಾಕ್ಕೋಬೋದು. ವೆಂಟಿಲೇಷನ್ಗೆ 4x4 ಬಿಗ್ ವಿಂಡೋ ಸಿಗುತ್ತೆ. POP ಫಾಲ್ ಸೀಲಿಂಗು ಸಮೇತ. ಸರಿ, ಬಾತ್ರೂಮು. ಓಕೆ, ಇದೊಂದು ಹಾಲು. ಒಳಗಡೆ ಬಂದೆ ಬರ್ತಾ ಇದ್ದಂಗೆ ಅಡುಗೆ ಮನೆಯನ್ನು ತೋರಿಸಿದೆ. ಅದು ನಿಂತ್ಕೊಂಡು ಈ ಕಡೆ ಹಾಲನ್ನ ತೋರಿಸ್ಕೊಟ್ಟೆ. ಇಲ್ಲಿ ಪೂಜಾ ರೂಮ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟೋರೇಜ್ ಏನಾದರೂ ಕನ್ವರ್ಟ್ ಮಾಡ್ಕೋಬೋದು ವಿತ್ TV ಕ್ಯಾಬಿನೆಟ್ಟು. ಡೌಟ್ ಇಲ್ಲ. ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಈಗ ಇಲ್ಲೇ ಹಾಲಲ್ಲಿ ಕಾಮನ್ ಆಗಿ ಒಂದು ಬಾತ್ರೂಮ್ ಬರುತ್ತೆ. ಇದು ಕೂಡ ದೊಡ್ಡದಾಗಿದೆ. ಫ್ಲೋರ್ ಮೌಂಟ್ ಕಮೋಡು, 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ಮತ್ತಿನ್ನೇನು ಬೇಕು, ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಮಾಡಿಸಿರುವಂಥ ಮನೆ ಇದು. ಅದು ಟಾಪ್ ಫ್ಲೋರಲ್ಲಿ. ಇದೊಂದು ಮಾಸ್ಟರ್ ಬೆಡ್ರೂಮು. ಸ್ಟಾರ್ಟಿಂಗ್ಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಕಾಣಿಸ್ತಾ ಇದೆ, ಮತ್ತು ಒಂದು ಕಿಂಗ್ ಸೈಜ್ ಇಟ್ಕೊಳ್ಳೋ ಅಷ್ಟು ದೊಡ್ಡ ರೂಮ್ ಇದ್ದಾಗಿರುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. POP ಕೂಲ್ ಫಾಲ್ ಸೀಲಿಂಗ್ ಸಿಗುತ್ತೆ. ಈ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ತೋರಿಸ್ತೀನಿ ನೋಡಿ. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು.
ಪ್ಲ್ಯಾನಿಂಗ್ ಈಸ್ ವೆರಿ ಗುಡ್, ವೆಲ್ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಬಾಡಿಗೆಗಳು ಸಿಕ್ಕಾಪಟ್ಟೆ ಬರುತ್ತೆ, ಫುಲ್ ಡಿಮ್ಯಾಂಡ್ ಇದೆ. ಕೆಳಗಡೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ತುಂಬ ಜನ ಬಂದು ನೋಡ್ತಾ ಇದ್ದಾರೆ. ಇವರು ಸೇಲ್ ಬಿಲ್ಡಿಂಗ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದು ಈ ಮನೆಯ ಫುಲ್ ಡೀಟೇಲ್ ಗೆಳೆಯರೆ. ಟಾಪ್ ಫ್ಲೋರಲ್ಲಿ ಹೋಗಿ ನಾನು ನಿಮಗೆ ಆದಷ್ಟು ಟ್ರೈ ಮಾಡ್ತೀನಿ ಅಕ್ಕಪಕ್ಕ ಏನು ಸಿಗುತ್ತೆ, ಏನೇನು ಲ್ಯಾಂಡ್ ಮಾರ್ಕ್ ಇದೆ ಅಂತ. ವಿಡಿಯೋ ಕೊನೆಯಲ್ಲಿ ಪ್ರೈಸ್ ಹೇಳ್ತೀನಿ, ಹಾಗೆ ಮೇಂಟೈನ್ ಮಾಡ್ತಾಯಿರಿ. ನೋಡಿ, ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ. ಈ ಥರ ಓಪನ್ ಟೆರಸ್ ಸಿಗುತ್ತೆ. SS ರೇಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ಮತ್ತು ಫ್ರಂಟ್ ಎಲಿವೇಷನ್ ಲುಕ್ಕಿಗೋಸ್ಕರ. 1,500 ಲೀಟರ್ದು 2 ಟ್ಯಾಂಕ್ ಇರುತ್ತೆ. ಲ್ಯಾಡರ್ ಇದೆ ಮೇಲ್ಗಡೆ ಹತ್ತೋದಕ್ಕೆ. ಇದೇನು ನೋಡ್ತಾ ಇದ್ದಾರೆ ನೀವು, ಗೋಲ್ಡನ್ ಪನೋರಮಾ ಅಪಾರ್ಟ್ಮೆಂಟು. ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ. ವಾಜರಳ್ಳಿದು ಅರ್ಧ ಕಿಲೋಮೀಟ್ರೂ ಆಗಲ್ಲ, ಶಾರ್ಟ್ ಕಟ್. ಇದು ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು, ಸರಿನಾ? ಇದು KCT ಕಾಲೇಜು, ಇದೇ KCT ಕಾಲೇಜ್, ಅದು ಅಪಾರ್ಟ್ಮೆಂಟ್ ಅಪೋಸಿಟ್ಟೆ. ಮಂತ್ರಿ ಆಲ್ಪೆನ್ ತೋರಿಸ್ತೀನಿ ನೋಡಿ, ಮೇನ್ ರೋಡಲ್ಲಿ ಸಿಗುತ್ತಲ್ಲ, A to B ಹತ್ರ, ಅದು ಅಪಾರ್ಟ್ಮೆಂಟು. ಬ್ರಿಗೇಡ್ 7 ಗಾರ್ಡನ್ಸ್ ಇದಾಗಿರುತ್ತೆ. ಕರಿಷ್ಮಾ ಹಿಲ್ಸ್ ಇದೆಲ್ಲ, ಕರಿಷ್ಮಾ ಹಿಲ್ಸ್ ತೂರಹಳ್ಳಿ ಫಾರೆಸ್ಟ್ ಹತ್ರ ಇದೆ ಅಲ್ವಾ, ವಿಲ್ಲಾಗಳಿದೆಯಲ್ಲ. ಸರಿ, ಹಾಗಾದರೆ ಕೊನೆಯದಾಗಿ 4 ಮಾತು ಮನೆ ಬಗ್ಗೆ ಹೇಳ್ತೀನಿ. ಗುಬ್ಲಾಲ ಸಹಾರ ಲೇಔಟು, ಕನಕಪುರ ರೋಡು. 25ಕ್ಕೆ 47 ಇದೆ. ಸೌತ್ ಗೇಟು, ಈಸ್ಟ್ ಮೇನ್ ಡೋರ್ಗಳು. 2 BHKಯ 3 ಮನೆ, 1 BHK 1 RK. ಪ್ರೈಸ್ 3,80,00,000 ಕೇಳ್ತಿದ್ದಾರೆ. 3 CR 80 lakhs ನೆಗೋಷಿಯಬಲ್ಲು. ನೋಡಿ, ಇಷ್ಟಪಟ್ಟಿದ್ದಲ್ಲಿ ಯಾರಾದರೂ ಡಿಸ್ಪ್ಲೇ ಮೇಲೆ ಬರ್ತಾರೆ ಅಂತ ನಂಬರ್ಗೆ ಫೋನ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.